welcome to the channel. Today I am making curry with red radish. For that I have taken few of the radish, some oil, curry leaves, cilantro. This is red chili powder, mustard seeds, cumin seeds, turmeric, coconut, chana dal, urad dal, salt. First we have to cut this one into small pieces, then we have to boil it, then we'll add everything. ಇವಾಗ ಇದು ಕೈಂಡ್ ಆಫ್ ರೆಡ್ ಮೂಲಂಗಿ ಥರ ಟೇಸ್ಟ್ ಬರೋದು ರ್ಯಾಡಿಶು, ಅದೇ ಥರ ಟೇಸ್ಟ್ ಬರುತ್ತೆ. ಸೊ ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ, ಅದಕ್ಕೆ ಮೂಲಂಗಿ ಥರ ಇರೋದು ಇದನ್ನು ರ್ಯಾಡಿಶ್ ಅಂತಾರೆ. ಸೊ ಅದರದ್ದೇ ಫ್ಯಾಮಿಲಿ ಅನಿಸುತ್ತೆ. ಸೊ ಈ ಥರ ಬೆಳೆಯುತ್ತೆ ಇದು ಸ್ವಲ್ಪ ಎಣ್ಣೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ರೆಡ್ ಚಿಲ್ಲಿ ಪೌಡರ್, ಸಾಲ್ಟು, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟು ತೊಗೋಬೇಕು. ಇದು ಸ್ವಲ್ಪ ಕಟ್ ಮಾಡಬೇಕೀಗ. ಈ ಥರ ಸ್ಮಾಲಾಗಿ ಕಟ್ ಮಾಡ್ಕೋಬೇಕು ಪಲ್ಯಗೆ. ಈಗ ಇದನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಹಾಕಿ ಸ್ಟವ್ ಆನ್ ಮಾಡೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕು. ಐ ಆಮ್ ಪುಟ್ಟಿಂಗ್ ವಾಟರ್. ಜಸ್ಟ್ ಟರ್ನ್ ಆನ್ ದ ಸ್ಟವ್. ಐ ಪುಟ್ ಎವ್ರಿಥಿಂಗ್ ಇನ್ ದ ಪಾಟ್. Now just the vegetables. Now I'll be adding the turmeric, little bit of cumin seeds, salt, and saffron. I forgot to show in the items. Little bit of saffron, then 1 or 2 curry leaves. ಒಂದೆರಡು ಕರ್ಬೇವಿನ ಸೊಪ್ಪಿನ ಎಲೆ ಹಾಕೋಣ ಈಗ. just 2 curry leaves, and we will allow this one to cook. Let it cook first, then we'll be adding chili powder, and we will be giving tadka with urad dal and chana dal, and we'll add coconut and cilantro. ಇವಾಗ ಫಸ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೋಬೇಕು. ಹಿಂಗೆ ಹಾಕಿದ್ದೀನಿ, ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು 1-2 ಹೆಸರು ಹಾಕಿದ್ದೀನಿ. ಅದು ಫಸ್ಟು ಇದೆಲ್ಲ ಕುಕ್ ಆಗಿಬಿಡಲಿ. ಅದಾದಮೇಲೆ ತೆಂಗಿನಕಾಯಿ, ರೆಡ್ ಚಿಲ್ಲಿ ಪೌಡರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಆಮೇಲೆ ಒಂದು ಒಗ್ಗರಣೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬೋದು, ತೆಂಗಿನಕಾಯಿ ಹಾಕಿ. ಇವಾಗ ಫಸ್ಟ್ ಇದು ಬಾಯ್ಲ್ ಆಗಲಿ. ಲೆಟ್ ಇಟ್ ಕುಕ್. ವಿಲ್ ಅಲೋ ಇಟ್ ಟು ಕುಕ್ ಫಾರ್ 15 to 20 minutes. 15-20 ನಿಮಿಷ ತೊಗೊಳ್ಳುತ್ತೆ ಕುಕ್ ಆಗಲಿ ಚೆನ್ನಾಗಿ. ಈಗ ಇದು ಬೆಂದಾಗಿದೆ, ಈ ಥರ ಚೆಕ್ ಮಾಡಬೇಕು. ಇವಾಗ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರು, ಆಮೇಲೆ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಟೆಂಪರಿಂಗ್ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಕುಮಿನ್ ಸೀಡ್ಸ್, a little bit of asafoetida, not right now, after it starts splashing. ಅದು ಹೊರಟಬೇಕಿಲ್ಲ ಅಂದರೆ ಕಹಿ ಬರುತ್ತೆ. if this one does not crack, it will give a bitterness, so we have to add this one.
Now we have to add started ಫ್ಲಶಿಂಗ್. ಇವಾಗ ನೋಡಿ ಕೊಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಚನ್ನ ದಾಲ್, ದೆನ್ ಉರದ್ ದಾಲ್, now we have to add the curry leaves, 2 strings, not string, leaves. ಎರಡು ಹೆಸರು ಮಾತ್ರ ಸಾಕು, ಯಾಕಂದ್ರೆ ಅವಾಗ ಒಂದು ಸ್ವಲ್ಪ ಹಾಕಿದ್ದೀವಿ. ದೆನ್ ವಿಲ್ ಬಿ ಆ್ಯಡಿಂಗ್ ಸಮ್ ಅಸಫೋಟಿಡಾ. ಲೈಟ್ ವೆರಿ ಲೈಟ್ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು ಉದ್ದಿನಬೇಳೆ. ಲೆಟ್ ಇಟ್ ಟರ್ನ್ ಅ ಲಿಟಲ್ ಬಿಟ್ ಆಫ್ ಲೈಟ್ ಬ್ರೌನ್, ದೆನ್ ಯು ಕ್ಯಾನ್ ಆ್ಯಡ್ ಇಟ್ ಟು ದ ಕರಿ. ಇವಾಗ ಆಫ್ ಮಾಡ್ಬೋದು ಸ್ಟವ್ನ. ನಾವು ಯು ಕ್ಯಾನ್ ಟರ್ನ್ ಇಟ್ ಆಫ್ ಬಿಕಾಸ್ ಇನ್ ದ ಬಾಟಮ್ ಇಟ್ ಸ್ಟಾರ್ಟೆಡ್. ವೆರಿ ಲಿಟಲ್ ವಾಟರ್ ಇರುತ್ತೆ. ದಿಸ್ ಓನ್ಲಿ ವೆರಿ ಲಿಟಲ್ ವಾಟರ್. ಇನ್ ದಟ್ ವಿ ಹ್ಯಾವ್ ಟು ಮಿಕ್ಸ್ ದಿಸ್ ಒನ್. ಸೊ ಇನ್ ದ ಎಂಡ್ ದಟ್ ಆಲ್ಸೋ ವಿಲ್ ಗೋ. ಅದನ್ನು ಹೋಗ್ಬಿಡುತ್ತೆ ಯಾಕಂದರೆ ತೆಂಗಿನಕಾಯಿ ಎಲ್ಲ ಹಾಕ್ದಾಗ. very low heat. Now if you want you can add a little bit of lemon juice. ಬೇಕು ಅಂದರೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಬೋದು. ಈಗ ಬರೀ ಒಂದು ಸ್ವಲ್ಪ. ನಾವು ಇದನ್ನು ಆ್ಯಡ್ ಮಾಡೋಣ ಈಗ. So now the water is gone. See, this is a dry curry. So this you can eat with rice or chapati as a side dish, not as the meal. So like a side thing. Now this is done. Thanks for watching. Don't forget to subscribe, like, share, press the bell icon. ಮರ್ತೋಗ್ಬೇಡಿ ಶೇರ್ ಮಾಡೋಕ್ಕೆ, ಲೈಕ್ ಮಾಡೋಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಂಪಾರ್ಟೆಂಟು. Enjoy. Okay, bye.